ಐಫಿಲ್ ಟವರ್ ಹೌದು ಐಫಿಲ್ ಟವರ್ ಫೋಟೋ ತಗೋಬೋದು. ಐಫಿಲ್ ಟವರ್ ಒಳಗಡೆಯಿಂದ ಬಂದರೆ ಪ್ಯಾರಿಸ್ ಸಿಟಿ. ಈಗ ಪ್ಯಾರಿಸ್ ಸಿಟಿ ಸ್ಟ್ರೀಟ್ ಹೇಗಿದೆ ಅದೊಂದು ಫೋಟೋ ಚಿತ್ರೀಕರಣಕ್ಕೋಸ್ಕರ ನಾವು ಮಕ್ಕಳಿಗೆ ಚೆನ್ನಾಗಿ ಕಾಣಲಿ, ಟೆನ್ಷನ್ನು ವರ್ಕು ಅದನ್ನೆಲ್ಲ ಮರೆತು ಜನ ಬಂದು ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಸರ್. ಈ ಮನಸ್ಸಿಗೆ ಖುಷಿ. ಈಗ ನೋಡಿ ಮಕ್ಕಳು ನೋಡಿ ಹಿಂದೆ ನೋಡಿ ಜನ ಹಿಂಕಿರ್ಸ್ತಾ ಇದ್ದಾರೆ. ಫುಲ್ ಎಂಟರ್ಟೈನ್ಮೆಂಟ್. ಹೌದು, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಇದೇ ತರ ನೋಡಿ ಜೈಂಟ್ ವೀಲ್ ಅಲ್ಲಿ, ಕೊಲಂಬೋಸ್ ಅಲ್ಲಿ, ಬ್ರೇಕ್ ಡ್ಯಾನ್ಸ್ ಅಲ್ಲಿ, ಆಮೇಲೆ ನೋಡಿ ಎಲ್ಲಾ ತರದ ಇದ್ರಲ್ಲೂ ಆಡ್ಬೋದು. ಒಳಗೆ ಎಂಟ್ರಿ ಆಗ್ತದೆ ಏನೋ ಒಂದು ಫಾರಿನ್ ಒಳಗೆ ಎಂಟ್ರಿ ಆಗೋ ಥರ ಇತ್ತು. ಅದು ಇಂಪಾರ್ಟೆಂಟ್ ಏನಂತ ನಮ್ಮ ಅಪ್ಪು ಅವ್ರದ್ದು ಫೋಟೋ ಅದು ನೋಡೋಕ್ಕೆ ತುಂಬಾ ಸಖತ್ತಾಗಿತ್ತು, ವೆರಿ ಸ್ಪೆಷಲ್. ಸೊ ನೀವು ನೋಡ್ತಿರ್ಬೋದು, ಈ ಕಡೆ ಒಂದು ಟವರ್ ಇದೆ, ಈ ಕಡೆ ಒಂದು ಜಾಯಿಂಟ್ ವೀಲ್ ಇದೆ. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಸುಂದರವಾದ ಒಂದು ನಿಮಗೆ ಸ್ಪೇಸ್ ಕಾಣಿಸ್ತಿದೆಯಲ್ಲ. ಸೊ ಒಳಗಡೆ ಇನ್ನೂ ತುಂಬಾ ಸುಂದರವಾದ ಪ್ಯಾರಿಸ್ ಸೆಟಪ್ ಇದೆ, ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ವಿಶೇಷವಾಗಿ ಇವತ್ತು ಬಂದಿರತಕ್ಕಂಥ ಈ ಒಂದು ಎಕ್ಸಿಬಿಷನ್ MSL ಅಮ್ಯೂಸ್ ಎಕ್ಸಿಬಿಷನ್. ಹಾಗೇನೆ ವೀಕೆಂಡ್ ಇದೆ, ಕ್ರಿಸ್ಮಸ್, ಇಯರ್ ಎಂಡು, ಹೊಸ ವರ್ಷ ಬರ್ತಿದೆ. ಸೊ ಮಕ್ಕಳಿಗೆಲ್ಲ ಸ್ಕೂಲ್ ಹಾಲಿಡೇಸ್ ಇರುತ್ತೆ. ಸೊ ಮಕ್ಕಳು ಕರ್ಕೊಂಡೋಗಿ ಎಲ್ಲಾದರೂ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಬೇಕಂದ್ರೆ ಕೆಲವೊಂದು ಸ್ಪೇಸ್ಗಳು ಅಂದರೆ ಜಾಗಗಳು ಹುಡುಕ್ತಾ ಇರ್ತೀವಿ. ಸೊ ಹಾಗಾಗಿ ಇವತ್ತು ನೀವು ಯೋಚನೆ ಮಾಡ್ದೇನೆ ಇದು ವೈಟ್ ಫೀಲ್ಡಲ್ಲಿ ಇರ್ತಕ್ಕಂಥ ಈ ನಮ್ಮ MSL ಅಮ್ಯೂಸ್ಮೆಂಟ್ ಎಕ್ಸಿಬಿಷನ್ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಇಲ್ಲಿ ಕರ್ಕೊಂಬಂದ್ರೆ ಮಕ್ಕಳ ಜೊತೆ ನೀವು ಬಂದರೆ ಸೊ ನೀವು ಒಂದಿನ ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ಬೋದು, ಮಕ್ಕಳ ಜೊತೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಯಾಕಂದರೆ ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ಸುಂದರವಾಗಿದೆ. ಹಾಗೆಯೇ ಇದು ಜಸ್ಟ್ ಎಂಟ್ರೆನ್ಸ್. ಸೊ ಒಳಗಡೆ ಯಾವ ರೀತಿ ಇರುತ್ತಂತೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ. ಇದು ಒಂದು ಕಂಪ್ಲೀಟ್ಲಿ ಪ್ಯಾರಿಸ್ ಸೆಟಪ್ನ ಮಾಡಿದ್ದಾರೆ. ಇಲ್ಲಿ ಬಂದರೆ ನಮಗೆ ಎಲ್ಲಿದೆಯೋ ಅಂತ ನನಗೆ ಒಂದು ಕ್ಷಣ ಅನ್ನಿಸ್ತಿದೆ. ಯಾಕಂದರೆ ಅಷ್ಟೊಂದು ಸುಂದರವಾಗಿ ಈ ಒಂದು ಸೆಟಪ್ ಮಾಡಿದ್ದಾರೆ ನೋಡಿ, ಎಷ್ಟು ಸುಂದರವಾಗಿದೆ. ಸೊ ಬನ್ನಿ ಹಂಗೆ ತೋರಿಸ್ಕೊಡ್ತೀನಿ. ಹಾಗೆಯೇ ಈ ಥರ ಒಂದು ಸುಂದರವಾದ ಸೆಟಪ್ಗೆ ಒಂದು ಫ್ಯಾಮಿಲಿ ಜೊತೆ ಬಂದರೆ ಮಕ್ಕಳನ್ನ ಕರ್ಕೊಂಡು, ಸೊ ಮಕ್ಕಳನ್ನಂತೂ ಆಟ ಆಡಿಸ್ಲಿಕ್ಕೆ ತುಂಬ ಚೆನ್ನಾಗಿದೆ. ಸುಂದರವಾದ ಪ್ಯಾರಿಸ್ ಸೆಟಪ್ನ ಖಂಡಿತ ನಾವು ಫ್ಯಾಮಿಲಿ ಜೊತೆ ಬಂದರೆ ಮಕ್ಕಳನ್ನ, ಅದರಲ್ಲೂ ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಬಂದರೆ ಈ ಒಂದು ಜಾಗನ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ಬೋದು. ಯಾಕಂದರೆ ನೋಡ್ತಿರ್ಬೋದು ನಾವು ಈ ಕಡೆ ಎಲ್ಲ ಪ್ಯಾರಿಸಲ್ಲಿ ಯಾವ ರೀತಿ ಇರುತ್ತೋ ಅದನ್ನೇ ನೀಟಾಗಿ ಸೆಟಪ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಕಡೆ ಕೂಡ ನೋಡ್ತಿರ್ಬೋದು ವಿಶೇಷವಾಗಿ ಅಪ್ಪು ಸರ್ ಅವ್ರದ್ದು ಒಂದು ಸ್ಟ್ಯಾಂಡಿ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಕಡೆ ಇದೆ, ಮುಂದೆನೂ ಕೂಡ ಆ ಕಡೆ ಒಂದು ಎಡಭಾಗದಲ್ಲಿ ನೋಡ್ತಿದ್ದಾರೆ, ಎಡಭಾಗದಲ್ಲೂ ಕೂಡ ಅಪ್ಪು ಅವ್ರದ್ದೊಂದು ಸ್ಟ್ಯಾಂಡಿ ನಿಲ್ಲಿಸಿದ್ದಾರೆ. ಹಾಗೆ ಇಲ್ಲಿ ಮಕ್ಕಳು ಕೂರುವಂತಹ ಬೆಂಚ್ಗಳು ಇಕ್ಕಿದ್ದಾರೆ. ಸೊ ಮಕ್ಕಳು ಬಂದರೆ ಒಂದು ದಿನ ಅಲ್ಲ, ಈ ಒಂದು 2-3 ಅವರ್ ಕಂಪ್ಲೀಟ್ಲಿ ಒಂದು 2-3 ಅವರ್ ಅಂತೂ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಷ್ಟು ಸುಂದರವಾಗಿ ಈ ನಮ್ಮ MSL ಎಕ್ಸಿಬಿಷನ್ ಅವರು ಅಷ್ಟು ಸುಂದರವಾಗಿ ಇದನ್ನು ಏನು ಹೇಳ್ತಾರೆ ಸೆಟಪ್ ಮಾಡಿದ್ದಾರೆ. ಸೊ ಇದು ಜಸ್ಟ್ ಎಂಟ್ರೆನ್ಸ್ ಅಷ್ಟೇ. ನೋಡಿ ಪಾಪ ಫ್ಯಾಮಿಲಿ ಬಂದಿದೆ, ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಇಲ್ಲಿ. ನೋಡಿ ಈ ರೀತಿ ಒಂದು ಫ್ಯಾಮಿಲಿ ಜೊತೆ ಬಂದರೆ ಮಕ್ಕಳು ಆರಾಮಾಗಿ ಒಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ಈ ಕಡೆ ಸಾಕಷ್ಟು ಮಕ್ಕಳು ಬಂದರೆ ಒಳಗಡೆ ಅವ್ರಿಗೆ ಒಂದು ಖುಷಿ ಆಗಬೇಕು, ಆ ರೀತಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ಈ ಮೋಟು ಪತ್ಲಾಗಿರ್ಬೋದು, ಸ್ಪೈಡರ್ ಮ್ಯಾನ್ ಆಗಿರ್ಬೋದು. ಈ ಕಡೆ ಮದರ್ ತೆರೇಸಾ ಅವರು ಇದ್ದಾರೆ. ಹಂಗೆ ಈ ಕಡೆ ನೋಡಿದ್ರೆ ನಮ್ಮ ಪ್ರೀತಿಯ ಪವರ್ ಸ್ಟಾರ್ ಅಪ್ಪು ಅವರಿದ್ದಾರೆ. ಹಾಗೆ ನಮ್ಮ ಮಕ್ಕಳಿಗೆ ಅಟ್ರಾಕ್ಷನ್ ಆಗುವಂಥ ಮಕ್ಕಳು ಬಂದು ಖುಷಿಯಾಗಿ ಹೋಗ್ಬೇಕು ಒಟ್ಟಿನಲ್ಲಿ. ಸೊ ಆ ರೀತಿ ಚಿತ್ರಗಳೆಲ್ಲ ಇದೆ. ಹಾಗೆಯೇ ಇದು ನನಗೆ ಗೊತ್ತಿರೋ ಮೋಸ್ಟ್ಲಿ ಲಾಲ್ಬಾಗ್ ಚಿತ್ರ ಅಂದ್ಕೊಳ್ತೀನಿ, ತಪ್ಪಿದೆ ದಯವಿಟ್ಟು ಕ್ಷಮಿಸ್ಬೇಡಿ. ಜಿರಾಫೆ, ಸೊ ಸಾಕಷ್ಟು ಚಿತ್ರಗಳಿದೆ ಇಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಮುಂದೆ ನೋಡ್ತಿರ್ಬೋದು ನಾವಿಲ್ಲಿ ಸೊ ಎದುರುಗಡೆ ಗಂಧದ ಗುಡಿ, ನಾವು ಆರಾಧಿಸುವ ಅಣ್ಣವರಿದ್ದಾರೆ, ನಮ್ಮ ದೈವ ಮಾನವ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿದ್ದಾರೆ. ಸೊ ಎಷ್ಟು ಸುಂದರವಾಗಿದೆ ನೋಡಿ ಎಲ್ಲ ಈ ಚಿತ್ರಗಳು, ಇಂಥ ಒಳ್ಳೊಳ್ಳೆ ಚಿತ್ರಗಳು ಹಾಕಿದ್ದಾರೆ. MSL ಎಕ್ಸಿಬಿಷನ್ ಸೊ ಸೂಪರ್ ಆಗಿದೆ. ಒಳಗಡೆ ಅನ್ನೋಕ್ಕಿಂತ ಎಂಟ್ರಿಯಲ್ಲೇ ಒಂದು ಅಟ್ರಾಕ್ಷನ್ ಇದೆ. ಸೊ ಒಂದು ಕುಟುಂಬ ಬಂದರೆ, ಎಸ್ಪೆಷಲಿ ಅದರಲ್ಲಿ ಮಕ್ಕಳು ಬಂದರೆ ಒಳಗಡೆ ಬಂದವರು ಮತ್ತೆ ಹೊರಗಡೆ ಹೋಗೋಕೆ ಇಷ್ಟಪಡಲ್ಲ. ಸೊ ಆ ರೇಂಜಿಗೆ ಅಷ್ಟು ಅದ್ಭುತವಾಗಿ ಈ ಮಕ್ಕಳಿಗೆ ಬೇಕಾದಂಥ ಎಲ್ಲ ಎಲಿಮೆಂಟ್ಸ್ಗಳು ಒಳಗಡೆ ಅಳವಡಿಸಿದ್ದೀರಿ. ಈ ಒಂದು ಕಾನ್ಸೆಪ್ಟ್ ಬಂದಿದೆ ಹೇಗೆ ಅಂತ ನಿಮಗೆ?
ಸರ್ ಇದೊಂದು ಕಾನ್ಸೆಪ್ಟ್ ಬಂದಿದ್ದು ಹೇಗೆ ಅಂದರೆ ಈಗ ಕೆಲವರು ಎಲ್ಲ ಪ್ಯಾರಿಸ್ಗೆ ಹೋಗೋರು ಹೋಗ್ತಾರೆ. ಈಗ ಹೋಗೋಕ್ಕೆ ಆಗಲ್ದಿರೋರು ನೋಡಿ ಐಫಿಲ್ ಟವರು, ಹೌದು ಐಫಿಲ್ ಟವರ್ ಫೋಟೋ ತೊಗೋಬೋದು. ಐಫಿಲ್ ಟವರ್ ಒಳಗಡೆಯಿಂದ ಬಂದರೆ ಪ್ಯಾರಿಸ್ ಸಿಟಿ. ಈಗ ಪ್ಯಾರಿಸ್ ಸಿಟಿ ಸ್ಟ್ರೀಟ್ ಹೇಗಿದೆ ಅದೊಂದು ಫೋಟೋ ಚಿತ್ರೀಕರಣಕ್ಕೋಸ್ಕರ ನಾವು ಮಕ್ಕಳಿಗೆ ಚೆನ್ನಾಗಿ ಕಾಣಲಿ, ಜನಗಳಿಗೆ ಚೆನ್ನಾಗಿ ಕಾಣಲಿ ಫೋಟೋ ಸೆಷನ್ಗೆ. ಈಗ ಸೆಲ್ಫಿ ಯಾರು ತೆಗೆಯಲ್ಲ ಸರ್, ಸೆಲ್ಫಿ ರೀಲ್ಸು ಎಲ್ಲ ಮಾಡೇ ಮಾಡ್ತಾರೆ. ಅದಕ್ಕೊಂದಕ್ಕೋಸ್ಕರ ಮಾಡೋಣ ಅಂತ ಈ ಥರ ಒಂದು ಕಾನ್ಸೆಪ್ಟ್ ಬಂತು, ಅದಕ್ಕೋಸ್ಕರ ಮಾಡಿದ್ದೀವಿ ಸರ್. ಅಲ್ಲಿಂದ ಆ ಸ್ಟ್ರೀಟ್ ಮುಗಿಸ್ಕೊಂಡು ಬಂದರೆ ಸೆಲ್ಫಿ, ಈಗ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲ ಸೆಲ್ಫಿಗಳು ತಗೋಬೋದು. ಸೆಲ್ಫಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಶಾಪಿಂಗು. ನೀವೇ ನೋಡಿದ್ರಲ್ಲ, ಎಲ್ಲ ವಿಡಿಯೋ ಮಾಡಿದ್ದೀರಾ, ನೀವೇ ನೋಡಿದ್ದೀರಾ. ಎಲ್ಲ ಥರದ ವಿಧವಾದ ಬಗೆಯಾದ ವೆರೈಟೀಸ್ಗಳಿದೆ. ಅದರಿಂದ ಹೊರಗಡೆ ಬಂದರೆ ಎಂಟರ್ಟೈನ್ಮೆಂಟು. ಜನ ಮೇನ್ ಕೇಳೋದು ಎಂಟರ್ಟೈನ್ಮೆಂಟ್. ರೈಡ್ಸ್ ಬೇಕು ಅಂತ ನಾವು ಎಲ್ಲ ಥರ ಓವರ್ ಆಲ್ 15 ರೈಡ್ಸ್ ಹಾಕಿದ್ದೀವಿ. ಅಬೌವ್ 15 ರೈಡ್ಸ್ ಇದೆ. ಒಂದು ನೋಡಿ ಜೈಂಟ್ ವೀಲ್ ಕಾಣುತ್ತೆ ನಿಮಗೆ, ಜೈಂಟ್ ವೀಲು ನೋಡಿ, ಬ್ರೇಕ್ ಡ್ಯಾನ್ಸು, ಕೊಲಂಬೋಸು ನೋಡಿ, ಡ್ರ್ಯಾಗನ್ ಟ್ರೈನು. ಅದಾದಮೇಲೆ ಮಕ್ಕಳಿಗೆ ನೋಡಿ ಬೌನ್ಸಿ, ಮಕ್ಕಳಿಗೆ ತುಂಬ ಇಷ್ಟ ಆಗೋಂಥದ್ದು ಬೌನ್ಸಿ ನೋಡಿ. ಇದು ಕಾರ್ ಅಂದರೆ ಏನಂದರೆ ಆನೆನ ಇದನ್ನ ಮಾಡಿ ಕೂರಿಸಿರೋದು ಮಕ್ಕಳಿಗೆ ಅಟ್ರಾಕ್ಷನ್ ಆಗಲಿ ಅಂತ ಹೇಳಿ. ಈಗ ಕಾರ್ ಅಂದ್ರೆ ನೋಡಿ ಈ ತರ ಇರುತ್ತೆ, ಈಗ ಹೊಸದಾಗಿ ಕೇಳ್ತಾರೆ ಮಕ್ಕಳು ನೋಡಿ, ಅದಕ್ಕೋಸ್ಕರ ಅದೇ ಇದನ್ನ ಕಾರ್ನ ತೆಗೆದು ಆನೆನ ಮಾಡಿಸಿ ಕೂರಿಸಿದೀವಿ. ಆನೆ ಅದಾಯ್ತು. ಅದಾದ್ಮೇಲೆ ಹೆಲಿಕಾಪ್ಟರ್. ಈಗ ಮಕ್ಕಳು ಹೆಲಿಕಾಪ್ಟರ್ ಹಾರಬೇಕು. ಈಗ ಚಿಕ್ಕದಲ್ಲಿ ತಳ್ತಾ ಆಡ್ತಾ ಇದ್ರು ಹೆಲಿಕಾಪ್ಟರ್, ಈಗ ಕೂತಿ ಆಟ ಆಡ್ಬೋದು. ಸರ್ ನನಗೇನೊಂದು ಖುಷಿ ಕೊಡ್ತಂದ್ರೆ ಸರ್, ಈ ತರ ಒಂದು ವಾತಾವರಣ ನೋಡ್ಬೇಕಂದ್ರೆ ನಾವು ಸಿಟಿ ಭಾಗದಲ್ಲಿ ನೋಡಕ್ಕಾಗಲ್ಲ. ಈ ಹಳ್ಳಿ ಕಡೆ ನಮ್ಮ ವಿಲೇಜ್ ಸೈಡ್ ಹೋದ್ರೆ ಈ ತರ ಜಾತ್ರೆಗಳಲ್ಲಿ ಪ್ರತಿಯೊಂದು ನಾವು ನೋಡ್ತೀವಿ ಈ ತರದ. ಈಗ ಬೆಂಗಳೂರು ನಗರದಲ್ಲೇ ನಾವ್ ಇಂತ ಇದನ್ನ ನೋಡ್ಬೇಕು ಅಂದ್ರೆ ಫನ್ ವರ್ಲ್ಡ್ ಇಲ್ಲ ವಂಡರ್ಲಾಗ್ ಹೋಗ್ಬೇಕು. ಈಗ ಏನ್ ಮಾಡಿದೀವಿ, ಅಲ್ಲಿಗೆ ಹೋಗಕ್ ಆಗದಿರೋರು ನಿಯರ್ ಬೈ ಬಂದು ಎಂಟರ್ಟೈನ್ಮೆಂಟ್ ಮಾಡಿ ಜನ ಖುಷಿಯಾಗಿರ್ಬೇಕು ಅಷ್ಟೇನೆ. ಖುಷಿಯಾಗಿ ಬಂದು ಎಂಟರ್ಟೈನ್ ಮಾಡ್ಕೊಂಡು ಆಟ ಆಡ್ಕೊಂಡು ಹೋಗ್ಬೇಕು ನಮ್ಗೆ. ಸರ್ ಏನು ಖುಷಿ ಆಯ್ತಂದ್ರೆ ಸರ್, ಇತ್ತೀಚಿನ ದಿನಗಳಲ್ಲಿ ಎಷ್ಟು ಜನಗಳು ಬ್ಯುಸಿ ಆಗಿದ್ದಾರೆ ಅಂದರೆ ಅವ್ರವ್ರ ಕೆಲಸದಲ್ಲಿ, ಅವ್ರವ್ರ ಕಾರ್ಯದಲ್ಲಿ, ಮೊಬೈಲ್ ಫೋನ್ಗಳಲ್ಲಿ ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಇಲ್ಲಿ ಬಂದರೆ ಈ ಥರ ಎಲ್ಲ ಒಂದು ಇದೆಯಾ, ಈ ಥರ ಆಟ ಆಡಿಸ್ಬೋದಾ, ಈ ಥರ ನಾವು ಎಂಜಾಯ್ ಮಾಡ್ಬೋದು ಅನ್ನೋದನ್ನ ನೀವು ಈ ಒಂದು ಕಾನ್ಸೆಪ್ಟ್ ಮೂಲಕ ನೀವು ತೋರಿಸ್ಕೊಟ್ಟಿದ್ದೀರಿ. ಅದನ್ನೆಲ್ಲ ಮರೆತು ಈಗ ರೀಲ್ಸು, ಟೆನ್ಷನ್ನು, ವರ್ಕು ಅದನ್ನೆಲ್ಲ ಮರೆತು ಜನ ಬಂದು ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಸರ್. ಏನು ಹೇಳಿ, ಎಂಟರ್ಟೈನ್ ಮಾಡಬೇಕು ಅಂತ ಎಂಟರ್ಟೈನ್ಗೋಸ್ಕರ ಇದಿಷ್ಟು ಸೆಟಪ್ಗಳನ್ನ ಮಾಡಿದ್ದೀವಿ. ಹೌದು ಸರ್. ನನಗೆ ಅನಿಸಿದ್ದು ಅದೇನೆ ಸರ್, ನಾವು ಕೂಡ ಪ್ರತಿನಿತ್ಯ ಏನಪ್ಪ ನಾವು ಬರೀ ಮೊಬೈಲು ಇದರ ರೀಲ್ಸ್ಗಳಲ್ಲಿ ಇದರಲ್ಲೇ ಮುಳುಗೋಗ್ಬಿಟ್ಟಿದೀವ, ಇದು ಒಂದು ಈ ಥರ ಎಲ್ಲ ಎಂಜಾಯ್ ಮಾಡ್ಬೋದು ಅಂತ ಅನಿಸ್ತು ನನಗೆ ಹೊರಗಡೆ ಬಂದಿದೆ. ಈಗ ನೀವೇ ನೋಡ್ತಾ ಇದ್ದೀರಾ ಸರ್ ಎಷ್ಟು ಎಂಜಾಯ್ಮೆಂಟ್ ಇದೆ ನೋಡಿ, ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲ ಬಂದು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ. ಓಕೆ, ಇದೇ ಥರನೇ ಸರ್, ನಾವು ನಿಜವಾದ ಟ್ರೈನ್ಗೆ ಹೋಗೋದು ಬೇಡ, ಇಲ್ಲಿ ಮಕ್ಕಳು ಆಟ ಆಡುವಂಥ ಟ್ರೈನ್ ಇದೆ, ಬನ್ನಿ ಸರ್ ಹೋಗೋಣ. ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಸರ್. ಬನ್ನಿ ಸರ್ ಹೋಗೋಣ, ಬನ್ನಿ, ಅದಕ್ಕೇನಿಲ್ಲ, ಬನ್ನಿ ಸರ್. ಸರ್ ಇವಾಗ ನೋಡಿ, ಈ ಟ್ರೈನಲ್ಲಿ ಕೂತಿದ್ದೀವಿ, ನಮ್ಗೆ ಸಾಕಷ್ಟು ಬಾಲ್ಯ ನೆನಪಾಗೋಯ್ತು. ಸೊ ಇದು ಈ ಕಾರಣಗಳಿಗೆ ಎಕ್ಸಿಬಿಷನ್ಗೆ ಬರ್ಬೇಕಂತ ಹೇಳ್ತೀರಿ ಸರ್. ಎಕ್ಸಿಬಿಷನ್ ಅನ್ನೋದೇನಂದ್ರೆ ಒಂದು ಎಂಟರ್ಟೈನ್ಮೆಂಟ್. ಈಗ ಫಿಲಮ್ಗೆ ಹೋದ್ರೆ 3 ಅವರ್, ಈ ಎಂಟರ್ಟೈನ್ಮೆಂಟ್ ಬರಲ್ಲ. ಈ ಫೀಲು, ಈ ಮನ್ಸಿಗೆ ಖುಷಿ ನೋಡಿ. ಮಕ್ಕಳು ನೋಡಿ, ಹಿಂದೆ ನೋಡಿ ಜನ ಹಿಂಕಿರ್ಸ್ತಾ ಇದಾರೆ. ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಹೌದು, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಇದೇ ತರ ನೋಡಿ, ಜೈಂಟ್ ವೀಲ್ ಅಲ್ಲಿ, ಕೊಲಂಬೋಸ್ ಅಲ್ಲಿ, ಬ್ರೇಕ್ ಡ್ಯಾನ್ಸ್ ಅಲ್ಲಿ, ಆಮೇಲೆ ನೋಡಿ ಎಲ್ಲಾ ತರದ ಇದ್ರಲ್ಲೂ ಆಡ್ಬೋದು. ಇದು ರೋಲರ್ ಕೋಸ್ಟರ್ ಕಾಪಿ. ರೋಲರ್ ಕೋಸ್ಟರ್ ಅಲ್ಲಿ ತುಂಬಾ ಹೆದರಿಕೆ ಆಗತ್ತೆ, ಇದ್ರಲ್ಲಿ ಅಷ್ಟು ಹೆದರಿಕೆ ಆಗಲ್ಲ. ಏನಂದ್ರೆ ಜನ ಎಂಟರ್ಟೈನ್ಮೆಂಟ್ ಚೆನ್ನಾಗಿರ್ಬೇಕು, ಆಟ ಆಡ್ಬೇಕು, ಮನೋರಂಜನೆ ಮಾಡ್ಬೇಕು ಜನಗಳು. ಪಬ್ಲಿಕ್ ಮನೋರಂಜನೆಗೋಸ್ಕರನೇ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಎಲ್ಲ ಮಾಡಿದೀವಿ. ನೀವೇ ಆಡ್ತಾ ಇದ್ದೀರಾ, ನಿಮ್ಗೆ ಹೆಂಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು ಸರ್ ನನಗೆ. ತುಂಬಾ ಅಂದ್ರೆ ಅದೇ ಹೇಳಿದ ಮತ್ತೆ ಬಾಲ್ಯ ನೆನಪಾಯ್ತು. ಅದೇ ನಾವು ಹಳ್ಳಿ ಕಡೆ ಜಾತ್ರೆಗಳಲ್ಲಿ ಇದನ್ನೆಲ್ಲ ಹಾಕ್ತಾ ಇದ್ರು ಅವಾಗ. ಈಗ ಬೆಂಗಳೂರು ನಗರದಲ್ಲಿ ತುಂಬಾ ಕಡಿಮೆ ಇದನ್ನೆಲ್ಲ ಮಾಡೋದು, ತುಂಬಾ ಕಡಿಮೆ. ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡಿ ನಾವೆಲ್ಲ ಮಾಡಿದೀವಿ ಅಂದ್ರೆ ಜನಗಳಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದೀವಿ ಸರ್. ಜನಗಳು ಎಂಟರ್ಟೈನ್ಮೆಂಟ್ ಮಾಡಬೇಕು, ಬಂದು ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕು. ಹಾಗೇನೆ ವಿಶೇಷವಾಗಿ ಸರ್, ಮಂತ್ ಎಂಡ್, ಇಯರ್ ಎಂಡ್, ಕ್ರಿಸ್ಮಸ್ ಎಲ್ಲಾನು ಇದೆ, ಎಲ್ಲ ಇದೆಯಲ್ಲ ಸರ್. ಈಗ ಮಕ್ಕಳಿಗೆ ಕ್ರಿಸ್ಮಸ್ ರಜಾ ಬರುತ್ತೆ, ಈಗ ಅಲ್ಲಿ ಇಲ್ಲಿ ಹೋಗ್ಬೇಕು. ಈಗ ಅಲ್ಲಿಗೆ ತುಂಬಾ ದೂರ ಹೋಗೋದು ಅವಶ್ಯಕತೆ ಇಲ್ಲ, ಇದೆಯಲ್ಲ ನಿಮ್ಗೆ ಮನೆ ಹತ್ರನೇ, ಮನೆ ಪಕ್ಕದಲ್ಲೇ ಇದೆ, ಬರ್ಬೋದು. ಇದು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇದು ಟ್ರೈನ್ ಅಲ್ಲಿ ಇದೀವಿ ಸರ್. ಟ್ರೈನ್ ಬಿಟ್ಟು ಬೇರೆ ಅವಾಗಲೇ ಹೇಳಿದ್ರಿ, ಮತ್ತೆ ಇನ್ನೊಂದ್ಸತಿ ಏನೆಲ್ಲ ಇದೆ ಮಕ್ಕಳು ಆಡುವಂತ ಸರ್? ಇದು ದೊಡ್ಡವರು ಚಿಕ್ಕವರು ಯಾರು ಬೇಕು ಅಂತ ಆಡೋದು. ಇದು ಡ್ರ್ಯಾಗನ್ ಟ್ರೈನು, ಮಹಾರಾಜ ಟ್ರೈನು,
ಆಮೇಲೆ ಬ್ರೇಕ್ ಡ್ಯಾನ್ಸು, ಕೊಲಂಬೋಸು, ಓಕೆ ಜೈಂಟ್ ವಿಲ್ಲು. ಜೈಂಟ್ ವಿಲ್ಲು ಹಾಗೇನೆ ಅಲ್ಲಿ ಶೂಟ್ ಗನ್ ಶೂಟ್ ಗನ್ ಶೂಟ್ ಅದಲ್ಲ, ಅದು ಬೇರೆ ಗೇಮ್ಸ್. ಬೇರೆ ಗೇಮ್ಸ್. ಅದು ಬೇರೆ ಗೇಮ್ಸು. ಇದು ಎಂಟರ್ಟೈನ್ಮೆಂಟ್. ಅದಲ್ಲದೆ ಮಕ್ಕಳಿಗೆ ಕಾರ್ ಇದೆ, ಆನೆ ಇದೆ, ಹೆಲಿಕಾಪ್ಟರ್ ಇದೆ, ಬೌನ್ಸರ್ ಇದೆ, ವಾಟರ್ ಬೋಟ್ ಇದೆ. ಈಗ ವಾಟರ್ ಬೋಟಿಂಗ್ ಮುಂಚೆ ಎಲ್ಲ ನಾವು ಎಲ್ಲಿಗೆ ಹೋಗ್ಬೇಕಾಯ್ತು? ಮಂಗಳೂರು, ಉಡುಪಿ ಆ ಕಡೆ, ಇಲ್ಲ ಊಟಿ, ಕೊಡೈಕೆನಾಲ್ ಅಲ್ಲಿ ಹೋದ್ರೆ ಬೋಟಿಂಗ್ ಮಾಡ್ಬೋದಾಯ್ತು. ಇವಾಗ ಇಲ್ಲೇ ಅದನ್ನ ಅವಕಾಶ ಮಾಡ್ಕೊಟ್ಟಿದೀವಿ ಬೋಟಿಂಗ್ಗೆ. ಓಕೆ ಸೂಪರ್ ಸರ್. ಇದು ಇನ್ನು ಎಷ್ಟು ದಿನಗಳ ಕಾಲ ಇರುತ್ತೆ ಸರ್ ಇದು? ಸರ್ ಇದು ನಿನ್ನೆ ಓಪನ್ ಆಗಿದೆ, ಮಂಡೇ ಓಪನ್ ಆಗಿದೆ. ಇದು ಜನವರಿ 26ವರೆಗೂ ನಾವು ಮಾಡ್ತೀವಿ ಸರ್. ಜನವರಿ 26ವರೆಗೂ ಇರುತ್ತೆ. ಜನವರಿ 26ವರೆಗೂ ಮಾಡ್ತೀವಿ. ಯಾಕಂದ್ರೆ ಕ್ರಿಸ್ಮಸ್, ನ್ಯೂ ಇಯರ್, ಸಂಕ್ರಾಂತಿ, ರಿಪಬ್ಲಿಕ್ ಡೇ ಬರುತ್ತಲ್ಲ, ಗಣರಾಜ್ಯೋತ್ಸವ, ಎಲ್ಲಾನು ಪ್ಯಾಕೇಜ್ ಆಗಿ. ಈಗ ಜನ ತುಂಬಾ ವೀಕೆಂಡ್ ಈ ಡಿಸೆಂಬರ್ ಜನವರಿಲಿ ಸ್ವಲ್ಪ ರಜೆಗಳು ಜಾಸ್ತಿ ಇರೋದ್ರಿಂದ ಜನಗಳಿಗೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿರಲಿ ಅಂತ ಈ ಟೈಮಲ್ಲಿ ಮಾಡಿದ್ದೀವಿ ಸರ್ ನಾವು. ಸೂಪರ್ ಸರ್, ತುಂಬಾ ಖುಷಿ ಆಯ್ತು. ಎಷ್ಟು ವೀಕ್ಷಕರೇ ನೋಡಿದ್ರಲ್ಲ, ನಾನು ಕೂಡ ಈ ಟ್ರೈನ್ ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ. ನೀವು ತಡ ಮಾಡ್ದೇನೆ ನಿಮ್ಮ ಮಕ್ಕಳ ಜೊತೆ ಬಂದು ಈ ಒಂದು ಏನು ಎಕ್ಸಿಬಿಷನ್ ಇದೆ, ಈ ಒಂದು ಆಟ ನಾಡಿ ನೀವು ಕೂಡ ಮಕ್ಕಳ ಎಂಜಾಯ್ ಮಾಡಿ, ಮಕ್ಕಳ ಜೊತೆ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇನ್ನು ಸಾಕಷ್ಟು ಆಟ ಆಡುವಂಥ ವಸ್ತುಗಳಿದೆ, ಅದನ್ನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀವಿ. ಇನ್ನೂ ಕೆಲವೊಂದಷ್ಟು ಇದೆ, ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇಷ್ಟೇ ಸರ್. ಅಡ್ರೆಸ್ ಹೇಳಿದ್ರು ಸರ್, ಕೊನೆಯದಾಗ ಇನ್ನೊಂದು ಅಡ್ರೆಸ್ ಬಿಡಿ ಸರ್. ಸರ್ ಇದು ಬಂದು ವೈಟ್ ಫೀಲ್ಡ್ ನಿಯರ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಕಾಡ್ಗೋಡಿ ಟುವರ್ಡ್ಸ್ ಹೊಸಕೋಟೆ ಮೇನ್ ರೋಡ್. ಇದು ಲ್ಯಾಂಡ್ ಮಾರ್ಕ್ ಒಂದು ಶ್ರೀ ಸಾಯಿ ಪ್ಯಾಲೇಸ್ ಹೋಟೆಲ್ ಇದೆ, ಅದ್ರ ಆಪೋಸಿಟ್. ಓಕೆ, ಬೆಂಗಳೂರಿಂದ ಇವಾಗ ಹೊಸಕೋಟೆ ಅಂತಿದೆ, ಸ್ವಲ್ಪ ಹಿಂದೆ ಟಾಕೋರ್ ಇದ್ದಾರೆ. ನಮ್ಮ ಸಿಟಿ ಭಾಗ ಸೆಂಟ್ರಲ್ ಅಂದ್ರೆ ಇವಾಗ ಮೆಜೆಸ್ಟಿಕ್ ಇರ್ಬೋದು, ಮೆಜೆಸ್ಟಿಕ್ ಆ ಕಡೆಯಿಂದ ಇರೋದು. ಅಲ್ಲಿಂದ ಬರಬೇಕು ಅಂದ್ರೆ ಮೆಟ್ರೋ ಇದೆ, ಕಾಡ್ಗೋಡಿ. ಇದು ವೈಟ್ ಫೀಲ್ಡ್ ಲಾಸ್ಟ್ ಸ್ಟಾಪ್. ಅಲ್ಲಿಂದ 1 ಕಿಲೋಮೀಟರ್ ಇದೆ ಮೆಟ್ರೋ ಸ್ಟೇಷನ್ ಇಂದ, ಕರೆಕ್ಟ್ ಆಗಿ 1 ಕಿಲೋಮೀಟರ್. ಶ್ರೀ ಸಾಯಿ ಫುಡ್ ಪ್ಯಾಲೇಸ್ ಇದೆ, ಅದ್ರ ಆಪೋಸಿಟ್ ಇದು. ಹೌದು ಸರ್. ಅಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ. ಸಾಯಿ ಫುಡ್ ಪ್ಯಾಲೇಸ್ ಹತ್ರ ನಿಂತ್ಕೊಂಡ್ರೆ ನಿಮ್ಗೆ ಹೊರಗಡೆ ಐಫಿಲ್ ಟವರ್ ಇದೆ, ಜೈಂಟ್ ವಿಲ್ ಕಾಣುತ್ತೆ, ನಿಮ್ಗೆ ರೋಡ್ಗೆಲ್ಲ ವ್ಯೂ ಕಾಣುತ್ತೆ. ಅದು ಎಕ್ಸಿಬಿಷನ್ ನಡೀತಾ ಇದೆ ಅಂತ ಜನಗಳು ಒಳಗಡೆ ಬರ್ಬೋದು. ಎಸ್ಪೆಷಲಿ ರೀಲ್ಸ್ ಮಾಡೋರ್ಗಂತೂ ಹೇಳಿ ಮಾಡಿಸಂತ ಜಾಗ ಸರ್ ಇದು. ಸೆಲ್ಫಿ ಒಂದು ಸೆಟಪ್, ಇದನ್ನ ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಮಾಡಿದ್ದು ಸರ್. ಈಗ ಜನಗಳು ಎಲ್ಲ ನೋಡಿ ಟೂರಿಸಂ ಪ್ಲೇಸ್ಗಳು ಹೋಗ್ತಾರೆ, ರೀಲ್ಸ್ ಅದೊಂದು ಇದೊಂದು ಮಾಡ್ತಾ ಇರ್ತಾರಲ್ಲ, ಇದೊಂದು ಪ್ರಯತ್ನ ಮಾಡೋಣ ಅಂತ ಮಾಡಿದೀವಿ ಸರ್ ನಾವು. ಸೂಪರ್ ಸರ್. ನಿಜವಾಗ್ಲೂ ಆಕ್ಚುಲಿ ಇರುವ ವರ್ಕ್ ಪ್ರೆಷರ್ ಅಲ್ಲೇ ಇವಾಗ ಇಲ್ಲಿ ಎಕ್ಸಿಬಿಷನ್ ಬರೋದು, ಅದು ಮಗದ ಜೊತೆಗೆ ಬರೋದು ತುಂಬಾ ಇಷ್ಟ ಆಗಿದೆ. ಅದು ಇಲ್ಲ ಇರೋ ಒಂದೊಂದು ರೈಡ್ಸ್ನು ಚೆನ್ನಾಗಿದೆ. ಸೊ ಅದು ನಮ್ಮ ಮಗ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನು, ಅವನಿಗೋಸ್ಕರನೇ ಮೇನ್ ಆಗಿ ಬರೋದು. ಯಾಕಂದ್ರೆ ನಾವು ಈ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಸರ್ ಮಕ್ಕಳಿಗೆ ಪಾಪ ಎಜುಕೇಶನ್, ಓದು, ಹೋಮ್ ವರ್ಕ್ ಇದ್ರಲ್ಲೇ ನಾವು ಮಕ್ಕಳೆಲ್ಲ ಇದು ಮಾಡ್ಬಿಟ್ಟಿರ್ತೀವಿ. ಸೊ ಮಗ ಕರ್ಕೊಂಡ್ ಮಗ ಫುಲ್ ಎಂಜಾಯ್ ಮಾಡ್ಸಿದ್ರಿ. ಮಗ ಏನು ಇನ್ನು ಏನು ಹೇಳ್ತಿರು? ಅವ್ರಿಗೆ ಇನ್ನೂ ಆಟ ಆಡ್ತಾನೆ ಇರಬೇಕು. ಎಷ್ಟು ಆಟ ಆಡಿದಲ್ಲ ಅವ್ರಿಗೆ ಸಾಕಾಗಲ್ಲ. ಆ ಥರ ಅವ್ರದ್ದು ಯಾವಾಗಲೂ ಎಂಜಾಯ್ ಮಾಡಿ ತುಂಬ ಖುಷಿ ಅವ್ರಿಗೆ. ಸೊ ಅವ್ರು ಹೆಂಗಂತ 1 ವರ್ಷ ಏಜ್ ಇರಬೇಕು, ಆವಾಗಲೇ ಅವ್ರು ಜೈಂಟಿಲ್ ಹತ್ತಿದ್ದಾರೆ. ಹೌದು, ಹಂಗಾಗಿ ತುಂಬಾ ಇಷ್ಟಪಡ್ತಾ ಇದ್ದಾರೆ ಇವಾಗ. ಸರ್ ಎಂಟ್ರಿಯಿಂದ ಬಂದ್ರಿ ಸರ್, ಎಂಟ್ರೆನ್ಸ್ ಇಂದ ಹೊರಗಡೆ ಇಲ್ಲಿ ಬರೋವರೆಗೂ ನಿಮ್ಗೆ ಯಾವ ತರ ಫೀಲ್ ಕೊಡ್ತಾ? ಯಾಕಂದ್ರೆ ಎಲ್ಲಾ ತರ ಸೆಟಪ್ ಮಾಡಿದ್ದಾರೆ. ಹೌದು, ಸೆಟಪ್ ಆಕ್ಚುಲಿ ಒಳಗೆ ಎಂಟ್ರಿ ಆಗ್ತದೆ ಸರ್, ಏನೋ ಒಂದು ಫಾರಿನ್ ಒಳಗೆ ಎಂಟ್ರಿ ಆಗೋ ಥರ ಇತ್ತು. ಅದು ಇಂಪಾರ್ಟೆಂಟ್ ಏನಂತ ನಮ್ಮ ಅಪ್ಪು ಅವ್ರದ್ದು ಫೋಟೋ, ಅದು ನೋಡೋಕ್ಕೆ ತುಂಬಾ ಸಕ್ಕತ್ತಾಗಿತ್ತು. ಹೌದು, ನಾವು ನಿಂತ್ಕೊಂಡು ಒಂದು 4-5 ಫೋಟೋ ಎಲ್ಲ ತಗೊಂಡ್ಬಿಟ್ಟೆ ಬಂದಿದ್ದೀವಿ. ಹಾಗೇನೆ ಈ ನಮ್ಮ MSL ಅಮ್ಯೂಸ್ಮೆಂಟ್ ಎಕ್ಸಿಬಿಷನ್ನು ಇನ್ನೂ ಅಂದ್ರೆ ದಿನಗಳು ಈ ತರ ತಿಂಗಳುಗಳು ಇರುತ್ತಾ ಅಥವಾ ಹೇಗೆ? ಈ ಸಮಯ ಅನ್ನೋದು ಕೆಲವು ದಿನಗಳ ಮಾತ್ರ ಇರುತ್ತೆ. ಇದು ಬಂದು ಓಪನ್ ಆಗೋದು ಬಂದು ಸಂಜೆ 5ರಿಂದ ರಾತ್ರಿ 10 ಗಂಟೆವರೆಗೆ ಇರುತ್ತೆ. 10 ಗಂಟೆವರೆಗೆ 5 to 10. 5 to 10. ಹೌದು, 5 to 10 ಇರುತ್ತೆ. 5 to 10. ಸೊ ಬಂದ್ರೆ ಈ ಸಮಯದಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಅವಾಗಲೇ ವಿಳಾಸ ಹೇಳಿದ್ರಿ, ಮತ್ತೊಂದ್ಸತಿ ಅಡ್ರೆಸ್ ಹೇಳ್ಬಿಡಿ ಸರ್ ನೀಟಾಗಿ. ಸರ್ ಇದು ನಿಯರ್ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್. ಇದು ನಿಮಗೆ ಲ್ಯಾಂಡ್ ಮಾರ್ಕ್, ಅಲ್ಲಿಂದ 1 ಕಿಲೋಮೀಟರ್ ಟೋಟ್ ಹೊಸಕೋಟೆ ರೋಡ್. ಶ್ರೀ ಸಾಯಿ ಪ್ಯಾಲೇಸ್ ಇದೆಯಲ್ಲ, ಅದ್ರ ಆಪೋಸಿಟ್. ಸಾಯಿ ಪ್ಯಾಲೇಸ್ ಹತ್ರ ಬಂದ್ರೆ ನಮ್ಮ ಎಕ್ಸಿಬಿಷನ್ ಕಾಣುತ್ತೆ ಸರ್. ಕಾಣುತ್ತೆ. ಮೇನ್ ರೋಡ್ಗೆ ಇದು ಹೊಸಕೋಟೆ ಮೇನ್ ರೋಡ್. ಇದು ಕಾಡ್ಗೋಡಿಯಿಂದ ಹೊಸಕೋಟೆ, ಈ ವೈಟ್ ಫೀಲ್ಡ್ ಕಾಡ್ಗೋಡಿ ಹೊಸಕೋಟೆಗೆ ಹೋಗ್ಬೇಕು ಅಂದ್ರೆ ಇದೇ ದಾರಿಲೇ ಬರಬೇಕು ನಾವು. ಇದೇ ದಾರಿಲಿ ಬರಬೇಕು. ಹೊಸಕೋಟೆ ಮೇನ್ ರೋಡಲ್ಲೇ ಇದು ಬೆಳ್ತೂರ್ ಹತ್ರ ಇದೆ ಸರ್. ಬೆಳ್ತೂರ್ ಹತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.